ಆನೇಕಲ್ ತಾಲೂಕು ಭೂ ಸ್ವಾಧೀನ ಪಡಿಸ್ಕೊಳ್ಳೋದಕ್ಕೆ ಯೋಗ್ಯವಲ್ಲ. ನೀವು ಮಾಡ್ತಾ ಇರುವಂತ ಭೂ ಸ್ವಾಧೀನ KDBಗೆ ಅಂದ್ರೆ ಒಂದು ಏನು ಆದ್ಮೇಲೆ KHP 1, 2, 3, 4 ಆಯ್ತು. ಯಾವುದೇ ಪ್ರತಿರೋಧ ಒಡ್ಡಿಲ್ಲ, ಯಾವುದೇ ಹೋರಾಟಗಳಾಗಿಲ್ಲ, ಸರ್ಕಾರಕ್ಕೆ ಮನವರಿಕೆ ಮಾಡಿಲ್ಲ. ಯಾಕೆ ನಮ್ಮ ಜಮೀನನ್ನ ನೀವು ಪರಭಾರೆ ಮಾಡಬಾರ್ದು ಅಂತ ಹೇಳಿಲ್ಲ. ಅದಕ್ಕೋಸ್ಕರನೇ ಅವ್ರು ಮಾಡಿದ್ರು. ಆದ್ರೆ ಇವತ್ತು ಕಣ್ತೆರಡು ಕುತ್ಕೊಂಡಿದ್ದೀರಾ. ನಿಜವಾಗ್ಲೂ ನಿಮಗೆ ನೋವು ಗೊತ್ತಾಗಿದೆ. ಇದಕ್ಕೆಲ್ಲದಕ್ಕಿಂತ ಮೂಲವಾಗಿ ನಾವು ಎಷ್ಟು ತೊಂದರೆಗೆ ಸಿಕ್ಕಾಕೊಂಡಿದೀವಿ, ನಮ್ಮ ಮಕ್ಕಳನ್ನ ಎಂತ ತೊಂದರೆಗೆ ಸಿಕ್ಕಾಕಿದೀವಿ ಅನ್ನೋದನ್ನ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ. ಇವತ್ತು ನಮ್ಮ ಸರ್ಜಾಪುರ, ಚಂದಾಪುರ ಈ ಭಾಗದಲ್ಲಿ ಏನೆಲ್ಲ ಬಡಾವಣೆಗಳು ಮಾಡಿದ್ದಾರೆ, ಏನೆಲ್ಲ ಅಪಾರ್ಟ್ಮೆಂಟ್ಗಳು ಮಾಡಿದ್ದಾರೆ, ಏನೆಲ್ಲ ವಿಲ್ಲಾಗಳು ಕಟ್ಟಿದ್ದಾರೆ, ಮುಂದಿನ ದಿನಗಳಲ್ಲಿ ಅದೆಲ್ಲದನ್ನ ಏನು ನಮ್ಮ ಜನಗಳು ಸೇರ್ಕೊಂಡ್ರೆ ಅಂದ್ರೆ ಕೊಂಡುಕೊಂಡು ಅದರಲ್ಲಿ ನಾವು ಬಾಳ್ವೆ ನಡೆಸಕ್ಕೆ ಶುರು ಮಾಡಿದ್ರೆ ನಮ್ಮಲ್ಲಿರುವ ರಸ್ತೆಗಳಲ್ಲಿ ನಮ್ಮ ಕಾರುಗಳನ್ನ ಬರೀ ನಿಲ್ಲಿಸಬಹುದಷ್ಟೇ, ಓಡಾಡೋದಕ್ಕಾಗಲ್ಲ. ಇದು ಮುನ್ನೆಚ್ಚರಿಕೆ ಅಲ್ಲ, ಗಂಭೀರವಾದ ಸಮಸ್ಯೆ. ಏನು ರಸ್ತೆಗಳಿದಾವೆ, ಮುಂದಾಲೋಚನೆ ಇಲ್ಲದೆ ಬಹಳಷ್ಟು ಗಗನಚುಂಬಿ ಕಟ್ಟಡಗಳು, ಬಹಳಷ್ಟು ಏನು ಬಡಾವಣೆಗಳು ನಿರ್ಮಾಣ ಆಗಿದಾವೆ. ರಾಷ್ಟ್ರದ ಬೇರೆ ಬೇರೆ ರಾಜ್ಯದ ಜನಗಳು, ನಮ್ಮ ಬೆಂಗಳೂರಿನ ನಮ್ಮ ಕನ್ನಡಿಗರು ತುಂಬಾ ಸಹೃದಯಗಳು, ಅವ್ರು ಏನು ತೊಂದರೆ ಮಾಡಲ್ಲ. ನಾವು ಹೋಗ್ಬಿಟ್ಟು ಅವರ ಮೇಲೆ ಬೀಳೋಣ, ಆಮೇಲೆ ಅವರನ್ನು ಆಚೆ ಓಡಿಸೋಣ ಅನ್ನೋ ಒಂದೇ ಉದ್ದೇಶದಿಂದ ಇಡೀ ರಸ್ತೆಗಳು ಹಾಳಾಗೋಗ್ತವೆ. ಇಡೀ ರಸ್ತೆಗಳ ತುಂಬಾ ಬರೀ ವಾಹನಗಳೇ ತುಂಬಿಕೊಳ್ತವೆ, ಓಡಾಡೋದಕ್ಕಲ್ಲ, ಬರೀ ಪಾರ್ಕಿಂಗ್ ಆಗ್ತದೆ. ನಾಳೆನೋ ನಾಳಿದ್ದೋ ನಾವು ಆಫೀಸ್ಗೆ ಹೋಗ್ಬೇಕಾದ್ರೆ ಇವತ್ತೇ ಬಿಡುವಂತ ಪರಿಸ್ಥಿತಿ ಮುಂದಿನ ದಿವಸಗಳು ಬರುತ್ತೆ. ನೋಡಿ, ಇದು ಎಚ್ಚರಿಕೆ ಗಂಟೆ. ಅದೇ ರೀತಿ ಈ ಹಿಂದೆ 4-5 ಏನು KDB ಇಂಡಸ್ಟ್ರಿಯಲ್ ಏರಿಯಾಗಳಾಗಿದ್ದಾವೆ. ಆ ನೀರಿನ ಸಂಪೂರ್ಣ ಕಲುಷಿತ ನೀರು ಈಗಿರುವಂತ ಸರ್ಜಾಪುರ ಭಾಗದ, ಅತ್ತಿಬೆಲೆ ಭಾಗದ ಎಲ್ಲಾ ಕೆರೆಗಳನ್ನ ಸೇರಿ ನಮ್ಮ ಅಂತರ್ಜಲ ಸಂಪೂರ್ಣವಾಗಿ ಕಲುಷಿತವಾಗಿದೆ, ಮಲಿನವಾಗಿದೆ. ಆ ನೀರನ್ನ ನಾವು ಕುಡಿತಾ ಇದೀವಿ, ನಮ್ಮ ಮಕ್ಕಳು ಕುಡಿತಾ ಇದ್ದಾರೆ, ಮತ್ತೆ ಅವರು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಮುಂದಿನ ದಿವಸ ನೀವು ಎಷ್ಟೇ ಕೋಟಿಗಳನ್ನ ಸಂಪಾದನೆ ಮಾಡಿದ್ರು ಯಾವುದೇ ಆರೋಗ್ಯ ಸಿಗಲ್ಲ. ನಿಮ್ಮ ಕೋಟಿ ನಿಮ್ಮ ಮಕ್ಕಳ ಆರೋಗ್ಯನ ಉಳಿಸಲ್ಲ. ನಿಮ್ಮ ಮಕ್ಕಳ ಪ್ರತಿ ದಿವಸ ನಿಮ್ಮನ್ನ ಶಾಪ ಹಾಕ್ತಾರೆ. ಇದನ್ನೆಲ್ಲದನ್ನು ತಪ್ಪಿಸಬೇಕಾದ್ರೆ ನಮ್ಮ ತಾಲೂಕಿನ ಜನಸಾಂದ್ರತೆ ಕಡಿಮೆ ಮಾಡಬೇಕಾದ್ರೆ, ಜನಸಾಂದ್ರತೆ ಕಡಿಮೆ ಆದ್ರೆ ತಾನೇ ನಾವು ಬದುಕೋದಕ್ಕಾಗೋದು. ಒಂದು ಏರಿಯಾದಲ್ಲಿ ಇಷ್ಟೇ ಜನ ಬದುಕಬೇಕು, ಅಷ್ಟಕ್ಕಿಂತಲೂ ಜಾಸ್ತಿ ಆದ್ರೆ ಮಲಿನವಾಗ್ತದೆ, ಬದುಕೋದಕ್ಕಾಗಲ್ಲ, ಆಹಾರ ಸಿಗಲ್ಲ, ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ. ನಮ್ಮ ಮೂಲಭೂತ ಸೌಕರ್ಯಗಳು ಬೇಕಾಗ್ತದೆ, ಅದೆಲ್ಲ ಸಾಕಾಗೋದಿಲ್ಲ. ಹಾಸ್ಪಿಟಲ್ಗಳು ಸಾಕಾಗಲ್ಲ, ಸ್ಕೂಲ್ಗಳು ಸಾಕಾಗಲ್ಲ, ಕಾಲೇಜುಗಳು ಸಾಕಾಗಲ್ಲ, ಮೂಲಭೂತ ಸೌಕರ್ಯಗಳಾದ ವಿದ್ಯುತ್, ನೀರು ಸಾಕಾಗಲ್ಲ, ರಸ್ತೆಗಳು ಸಾಕಾಗಲ್ಲ. ಇದೆಲ್ಲ ಗಂಭೀರ ಸಮಸ್ಯೆಗಳು ಇವತ್ತಿನ ದಿವಸ ನಮಗೆ ಕಾಣಿಸ್ತಾ ಇಲ್ಲ. ಆದ್ರೆ ಮುನ್ಸೂಚನೆ ತೋರಿಸ್ತಾ ಇದೆ. ನಾವೇನು ನಮ್ಮ ಒಂದು ಆನೇಕಲ್ನಿಂದ ಬೆಂಗಳೂರು ಬರ್ಬೇಕಾದ್ರೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು. ಮುಂದಿನ ದಿನಗಳಲ್ಲಿ ಬರೀ 10 ಕಿಲೋಮೀಟರ್ 5 ಕಿಲೋಮೀಟರ್ ಹೋಗ್ಬೇಕಾದ್ರೆ ಅದರ 10 ಹೌದು, ಆನೇಕಲ್ ತಾಲೂಕಿನ ಜನಗಳಿಗೆ ತೊಂದರೆ ಆಗುತ್ತೆ. ಅಲ್ಲಿ ಜನಸಾಂದ್ರತೆ ಜಾಸ್ತಿ ಆಗುತ್ತೆ, ಅಲ್ಲಿನ ರಸ್ತೆಗಳು ಸಾಕಾಗ್ತಾ ಇಲ್ಲ, ಅಲ್ಲಿನ ನೀರಿನ ವ್ಯವಸ್ಥೆ ಸಾಕಾಗ್ತಾ ಇಲ್ಲ. ಇಷ್ಟೆಲ್ಲ ಎಷ್ಟು ಪರಿಣಾಮ ಆಗ್ತದೆ ಅನ್ನುವಂಥದ್ದನ್ನ ಸಂಬಂಧಪಟ್ಟ ಈ ಅಧಿಕಾರಿಗಳನ್ನ ಕೇಳಿ, ಸಂಬಂಧಪಟ್ಟ ವಿಜ್ಞಾನಿಗಳನ್ನ ಕೇಳಿ, ಸಂಬಂಧಪಟ್ಟ ಹೋರಾಟಗಾರಗಳನ್ನ ಕೇಳಿ, ಅಲ್ಲಿನ ವಾಸ್ತವತೆಯನ್ನ ತಿಳ್ಕೊಳ್ಳಿ. ಅನ್ಯಾಯ ಮಾಡಕ್ ಹೋಗ್ಬೇಡಿ ಸ್ವಾಮಿ. ನಿಮ್ಮನ್ನ ಆಯ್ಕೆ ಮಾಡಿರೋದು ನಾವೇ, ಯಾವುದೇ ಪಕ್ಷದವರಾಗ್ಬೋದು, ನಿಮ್ಮನ್ನ ಆಯ್ಕೆ ಮಾಡಿರೋದು ನಾವೇ. ನಾವು ಬದುಕ್ತಾ ಇರೋದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ಪ್ರಜಾಪ್ರತಿನಿಧಿಯಾಗಿ ಬದುಕಿ, ಪ್ರಜಾಪ್ರತಿನಿಧಿಯಾದ ಸರ್ಕಾರವಾಗಿ ಬದುಕಿ, ನಮ್ಮನ್ನ ಸಾಯಿಸಿ ಬದುಕಬೇಡಿ ಅಂತ ಹೇಳ್ತಾ